ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೈಸ್ ವಿತ್ ಆಶಾ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಡೇ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ನಾನು ನಿಮ್ಗೆ ಹೇಳಿದೆ ನಾನೊಂದು ಸ್ಟಡಿ ಮಾಡ್ತಾ ಇದ್ದೀನಿ, ನನ್ನ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಮ್ಮ ಕಾಲೇಜ್ಗೆ ಹೋಗಿ ಫೈಲ್ ಸಬ್ಮಿಟ್ ಮಾಡಬೇಕಿತ್ತು. ತುಂಬ ತಲೆನೇ ಕೆಟ್ಟೋಯ್ತು, ಎಷ್ಟು ಬರೆದ್ರೂ ತೀರ್ತಾ ಇಲ್ಲ. ನನಗಂತೂ ಸಾಕಾಗೋಯ್ತು, ಬ್ಯಾಕ್ ಪೇಯ್ನ್ ಬೇರೆ, ರಾತ್ರಿ ನಿದ್ದೆ ಬೇರೆ ಇಲ್ಲ, ಎಷ್ಟು ಬರೆದ್ರೂ ಮುಗಿಯೋದ ಒಂದು ಅಧ್ಯಾಯ ಆಗೋಗಿದೆ. ಇರಲಿ, ಅದನ್ನ ಖುಷಿಯಿಂದನೇ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನನ್ನ ಡೈಲಿ ವೆಯ್ಟ್ ಚೆಕ್ಕಿಂಗ್ ಅಂತ ಬಂದರೆ, ಇವತ್ತು ನನ್ನ ವೆಯ್ಟ್ ಬಂದು 70 kg 950 grams ಆಗಿರ್ಬೋದು. ಇದಾದ ನಂತರ ನಾನು ಸ್ನಾನ ಮಾಡಿ ಮಂಗಳವಾರ ದಿನ ಪೂಜೆ ಮುಗಿಸ್ಕೊಂಡು ನಾನು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ತುಂಬ ಬೇಗನೆ ನನಗೆ ಕಾಲೇಜ್ ಬೇರೆ ಹೋಗಬೇಕಿತ್ತು. ಬೇಗ ಅಲ್ಲೇ ನಿಂತ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಕುಡಿದೆ. ಅದಾಗಿ 1 hour ಬಿಟ್ಟ ಮೇಲೆ ಹಾಟ್ ವಾಟರ್ನ ಕುಡಿದೆ. ಇವತ್ತು ಬೇರೆ ಏನೂ ಮಾಡೋಕ್ಕೆ ಟೈಮ್ ಇತ್ತಿಲ್ಲ. ಜೀರಾ ವಾಟರ್ ಎಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಾದ ನಂತರ ಪಟ್ ಅಂತ ನೀರು ಕುಡಿದು ನಾನು ಒಂದು ಗ್ಲಾಸ್ ಟೀ ಕೂಡ ಕುಡ್ದಿಲ್ಲ. ನಂದು ಹೆಂಗೋ 12 ಗಂಟೆ ಗಂಟ ಫಾಸ್ಟಿಂಗ್ ಇರೋ ಕಾರಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹಾಗೆ ಹೊರಟುಬಿಟ್ಟೆ ಕಾಲೇಜ್ಗೆ. ನೋಡ್ತಾ ಇರ್ಬೋದು, ನಾನು ಇದೇ ಲಾಸ್ಟ್ ನೀರಂತ ಕುಡ್ದಿರೋದು. ಇದಾದ ನಂತರ 5 ನಿಮಿಷನೂ ಟೈಮ್ ಇಲ್ಲ, 12 ಗಂಟೆ ಅಷ್ಟೊತ್ತಿಗೆ ನಾನು ಕಾಲೇಜ್ಗೆ ಹೋದೆ. ಅಲ್ಲಿಂದ ರಿಟರ್ನ್ ಬರುವಾಗ 3 o'clock ಆಗೋಯ್ತು. ನನಗೆ ವಿಡಿಯೋ ತಗೊಳಕ್ಕಾಗಿಲ್ಲ. ನನ್ನ ಫ್ರೆಂಡ್ ಮನೇಲಿ 2 ಚಪಾತಿ ಮತ್ತು ದಾಲ್ ಕರಿನ ತಿಂದು ಒಂದು 4:15 ಮನೆಗೆ ಬಂದು ಮನೆಯವರಿಗೆ ಅಡುಗೆನೂ ಮಾಡಿಟ್ಟು 4-5 ಚಪಾತಿನ ನಾನು ಹಾಟ್ ಪಿಕ್ಸಲ್ಲಿ ಮಾಡಿಟ್ಟು ಇದಿಷ್ಟು ನಾನು ಮುಗಿಸಿದ ಮೇಲೆ ಒಂದು 6 o'clock ರಾಗಿ ಸ್ಮೂತಿನ ಮಾಡಿಕೊಂಡೆ. ಇದು ನನ್ನ ಫೇವ್ರೆಟ್ ಸ್ಮೂತಿ ಅಂತಲೇ ಹೇಳ್ಬೋದು. ಒಂದು ಪ್ಯಾನ್ ಇಟ್ಕೊಂಡು ನೀವು ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕಿದರೆ ಸಾಕು. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ಸಿರಿಧಾನ್ಯಗಳು ಅಂತೇಳಿ ಏನು ಬರುತ್ತೆ, ರಾಗಿ, ಮಿಲೆಟ್ಸ್ ಯಾವುದೇ ಆಗಿರ್ಬೋದು, ಚೆನ್ನಾಗಿ ನಾವು ಡ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಯಾರಿಗೂ ಏನು ಎಫೆಕ್ಟ್ ಆಗಲ್ಲ. ನಾವು ಬೇಯಿಸೋದೇ ಹಸಿಯಾಗಿ ತಿಂತಾ ಇದ್ದರೆ ಅದೇನಾಗುತ್ತೆ, ಕೆಲವರಿಗೆ ಡೈಜೆಷನ್ನೇ ಆಗಲ್ಲ, ಲೂಸ್ ಮೋಷನ್ಸ್ ಆಗಿರುತ್ತೆ, ಆ ಥರ ಎಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾವಾಗ ನಮ್ಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡದೇ ಇದ್ದಾಗ ಈ ಥರ ಪ್ರಾಬ್ಲಮ್ಗಳು ಆಗುತ್ತೆ, ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅರೌಂಡ್ ಅದರಿಂದ ಹೊಗೆ ಬರುತ್ತೆ, ಅಲ್ಲಿ ತನಕ ನಾವು ರೋಸ್ಟ್ ಮಾಡಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಹೊಗೆ ಬರುತ್ತೆ. ಈಗ ಹೊಗೆ ಬಂದ ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಣ. 1 ಗ್ಲಾಸ್ ನಾನು ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಾವು ತುಂಬ ಹಾಲಲ್ಲೇ ಮಾಡೋ ಬದಲು ಇದೊಂದು ಸ್ವಲ್ಪ ನೀರಲ್ಲಿ ಬೆಂದ್ಕೊಳ್ಳಿ. ಮತ್ತು ನಾವು ಹೆಂಗೋ ಸ್ಮೂತಿಗೆ 1 ಗ್ಲಾಸ್ ಹಾಲು ಹಾಕ್ತೀವಲ್ವ, ಅದಕ್ಕೋಸ್ಕರ ನಾನು ನೀರಲ್ಲೇ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಬೇಕು ಅಂತ ಹೇಳಿದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಅದೇನು ಬಳಸ್ತಾ ಇಲ್ಲ, ಹಾಗೆಯೇ ನಾನು ಅದನ್ನ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಬಬಲ್ಸ್ ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ನಾವು ಹೇಳ್ದಂಗೆ ಅದು ಚೆಂದ ಬಾಯ್ಲ್ ಆದಷ್ಟು ನಮಗೆ ಸ್ಮೂತಿ ಕೂಡ ಚೆನ್ನಾಗಿ ಅನಿಸುತ್ತೆ. ಅದು ಒಳ್ಳೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದುಬಿಡುತ್ತೆ. ನಮಗೆ ರಾಗಿ ಅನ್ನೋದೇ ಫೀಲ್ ಆಗೋಲ್ಲ. ಈ ಸಿರ್ಲಾಕ್ ಎಲ್ಲ ಮಕ್ಕಳಿಗೆ ತಿಂದರೆ ಹೆಂಗಿರುತ್ತೆ ಆ ಥರ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಇದೊಂದು ಸತಿ ಟ್ರೈ ಮಾಡಿ. ನನಗೆ ಕೆಲವೊಂದು ರೆಸಿಪಿ ತುಂಬ ಇಷ್ಟ, ಅದರಲ್ಲಿ ಇದು ಕೂಡ ನನ್ನ ಫೇವ್ರೆಟ್ ರೆಸಿಪಿ. ಇದು ಹೆವಿ ಅಂತಲೂ ಅನಿಸಲ್ಲ, ಟೇಸ್ಟ್ಲೆಸ್ ಅಂತಲೂ ಅನಿಸಲ್ಲ, ನಾವು ಡಯಟಲ್ಲಿ ಇದ್ದೀವಿ ಅಂತಲೂ ಅನಿಸಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ. ಆ ಕ್ರೇವಿಂಗ್ಸ್ ಬರಲ್ಲ, ಸ್ವೀಟ್ ಕ್ರೇವಿಂಗ್ಸ್ಗಳೇ ಬರಲ್ಲ. ಈಗ ಒಂದು ಖಾಲಿ ಮಿಕ್ಸಿ ಜಾರ್ನ ಇಟ್ಕೊಂಡು ನಂತರ ಒಂದು ಹಣ್ಣಾಗಿರುವ ಪಚ್ಚಬಾಳೆ ಹಣ್ಣು ತೊಗೊಳ್ತೀನಿ. ನಾವು ಡಯಟಲ್ಲಿರುವಾಗ ಪಚ್ಚಬಾಳೆ ಹಣ್ಣು ತೊಗೊಂಡ್ರೆ ಒಳ್ಳೆಯದು, ಬಿಕಾಸ್ ಅದರಲ್ಲಿ ಸ್ವೀಟ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ತುಂಬ ಒಳ್ಳೆಯದು. ಇದ್ರ ಜೊತೆ ನಾವು ಈಗ ಏನು ಬೇಯಿಸ್ಕೊಂಡಿದ್ದೋ ಅದು ತಣ್ಣಗಾದಮೇಲೆ ನಾವು ರಾಗಿನ ಹಾಕ್ಕೊಳ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ಒಳ್ಳೆ ಪುಡ್ಡಿಂಗ್ ಥರ ಕಾಣ್ತಾ ಇದೆ, ಚೆನ್ನಾಗಿದೆ. ನನಗಂತೂ ತುಂಬ ಫೇವ್ರೇಟ್ ಆಗಿಬಿಡ್ತು ಕುಡಿದ್ಮೇಲಂತೂ. ಇದು 2ನೇ ಸತಿ ನಾನು ಮಾಡ್ಕೊಳ್ತಾ ಇರೋದು. ಇದಾದ ನಂತರ ನಾನು ಡ್ರೈ ಫ್ರೂಟ್ಸ್ ಲಡ್ಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮನೇಲಿ ತಯಾರು ಮಾಡಿರೋದು. ಒಂದು 12 ಸೀಡ್ಸ್ ಹಾಕಿದ್ದೀನಿ. ಇದರಲ್ಲಿ ನಮಗೆ ಏನು ಬೇಕು ಎಲ್ಲ ಸೀಡ್ಸ್ಗಳನ್ನ ಹಾಕಿ ಲಡ್ಡು ಫಾರ್ಮಲ್ಲಿ ಮಾಡಿಟ್ಕೊಳ್ಳೋದು. ಆಗ ದಿನ ನಾವು ಪೀನಟ್ ತಿಂದಿಲ್ಲ, ಇಲ್ಲ ಬಾದಾಮ್ ತಿಂದಿಲ್ಲ, ಪಿಸ್ತಾ ತಿಂದಿಲ್ಲ ಅನ್ನೋ ಪ್ರಮೇಯನೇ ಬರಲ್ಲ. ಎಲ್ಲನೂ ಇದರೊಳಗನೆ ಆ್ಯಡ್ ಆಗಿರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಸ್ಮಾಲ್ ಗ್ಲಾಸ್ ನಾನು ಮಿಲ್ಕ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ತುಂಬ ಮಿಲ್ಕ್ ಬೇಡ. ಯಾಕೆಂತೇಳಿದರೆ ಇಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಆ್ಯಡ್ ಆಗಿದೆ, ಬನಾನಾ ಆ್ಯಡ್ ಆಗಿದೆ, ರಾಗಿದು ಮಾಲ್ಟ್ ಕೂಡ ಆ್ಯಡ್ ಆಗಿರೋದ್ರಿಂದ ನಮಗೆ ಸ್ವಲ್ಪನೇ ಮಿಲ್ಕ್ ಸಾಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಬ್ಲೆಂಡ್ ಮಾಡಿ
ನಿಮಗೆ ತರ್ತರಿಯಾಗಿ ಕುಡಿಯೋಕ್ಕೆ ಇಷ್ಟಪಟ್ಟರೆ ನೀವು ತುಂಬ ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನನಗೆ ನಟ್ ಸಿಕ್ಕಿದ್ರೂ ತೊಂದರೆ ಇಲ್ಲ, ಅಕಸ್ಮಾತ್ ಬಾಳೆಹಣ್ಣು ಮಿಕ್ಸಿ ಆಗದಿದ್ರೂ ತೊಂದರೆ ಇಲ್ಲ. ನಾನು ಎಲ್ಲದರಲ್ಲೂ ಅಡ್ಜಸ್ಟ್ ಆಗೋಳು. ಸೊ ನನಗೆ ಹೆಂಗಿದ್ರೂ ಓಕೆನೇ. ಇಷ್ಟೆಲ್ಲ ಮಾಡಿಟ್ಟು ನಾನು ಇದು ಮಾಡ್ಕೊಳ್ಳೋದೇ ದೊಡ್ಡದು. ಆದ್ರೂ ನಾನು ಗಿವ್ ಅಪ್ ಮಾಡ್ತಿಲ್ಲ. ಇವತ್ತಾಗಿರೋ ಟಯರ್ಡ್ಗೆ ನನಗೆ ಖಂಡಿತವಾಗ್ಲೂ ವಿಡಿಯೋ ಶೂಟ್ ಮಾಡೋ ಮೂಡೇ ಇಲ್ಲ. ಬಟ್ ನಮ್ಮ ಕೆಲಸ ಅನ್ನೋದು ಯಾವತ್ತೂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಕಷ್ಟ ಆಗಲಿ ಸುಖ ಆಗಲಿ ನಾವು ಹಿಡಿದಿರೋ ಕೆಲಸನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಅರೌಂಡ್ 6 o'clock ಮಾಡ್ತಾಯಿದ್ದೀನಿ. ಕುಡಿಯೋ ಕ್ಲಿಪ್ ಕೂಡ ತೆಗ್ದಿಲ್ಲ, ನನಗೆ ಅಷ್ಟು ಟಯರ್ಡ್ ಆಗಿತ್ತು. ನಿದ್ದೆ ಸರಿ ಇಲ್ಲ ಒಂದು ವಾರದಿಂದ ಬರೆಯೋದು ಮಾಡೋದ್ರಿಂದಾಗಿ. ಪಟ್ ಅಂತ ರೆಡಿ ಅದೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ರೆಡಿಯಾಗಿ ಅವ್ರ ಮನೆಗೆ ವಿಸಿಟ್ ಕೊಟ್ಟೆ. ನೋಡ್ತಾ ಇರ್ಬೋದು, ಬರ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಮಾಡಿದರು. ಅವರ ಅತ್ತೆಗೆ 70th ಬರ್ಡೇ. ಸೊ ನಾನು ಇಲ್ಲಿಂದನೇ ಆ ಅಮ್ಮನಿಗೆ ವಿಶ್ ಮಾಡ್ತೀನಿ. ಮನೆಯಲ್ಲಿ ಹಿರಿಯರು ಇರಲೇಬೇಕು. ಆ ಹಿರಿಯರಿದ್ದಾಗ ಒಂದು ಓಡಾಡಿಕೊಂಡು ಬ್ಲೆಸ್ ಮಾಡ್ಕೊಂಡಿದ್ರೆ ಆ ಮನೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಎಂಜಾಯ್ ಮಾಡೋಕ್ಕೆ ನಮ್ಮ ಲಿಲ್ಲಿಪುಟ್ಸ್ಗಳು ರೆಡಿ ಆಗಿದ್ದರು. ಆ ಡ್ಯಾನ್ಸ್ ನೋಡಬೇಕು, ಆ ಖುಷಿ ನೋಡಬೇಕು, ಆ ಮಕ್ಕಳು ಖುಷಿ ಮುಂದೆ ನಮ್ಮ ಬೇಜಾರೆಲ್ಲ ಕಳೆದು ಹೋಗ್ಬಿಡುತ್ತೆ. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಓಡಾಡಿಕೊಂಡು ತುಂಬ ಜಾಲಿ ಮಾಡಿದರು. ನಾನು ಯಾವುದೇ ಕೇಕ್ ತಿಂದಿಲ್ಲ, ಹಾಟ್ ಚಿಪ್ಸ್ ತಿಂದಿಲ್ಲ. ಸೊ ಇದನ್ನೆಲ್ಲ ಕ್ವಿಟ್ ಮಾಡಿದೆ. ಸ್ವಲ್ಪ ಊಟ ಮಾಡಿದೆ. ಅಲ್ಲಿಗಂಟ ಹೋಗಿ ನಾವು ಡಯಟಲ್ಲಿದ್ದರೆ ಅದು ಚೆನ್ನಾಗಿ ಬರಲ್ಲ. ನಾವು ಆ ಕ್ಷಣನ ಎಂಜಾಯ್ ಮಾಡಬೇಕು, ಆ ಕ್ಷಣದಲ್ಲಿ ಬದುಕಬೇಕು ಅನ್ನೋದು ನನ್ನ ಕಾನ್ಸೆಪ್ಟ. ಅದಾದ ನಂತರ ನಾವು ಒಂದು ಅರೌಂಡ್ 10-10:30 ಆಗಿತ್ತು ಮನೆಗೆ ಬರುವಾಗ. ಮನೆಗೆ ಬಂದು ಪಾತ್ರೆ ಗಿತ್ರೆ ಎಲ್ಲ ಕ್ಲೀನ್ ಮಾಡಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ನಾನು ಮಲ್ಗಕ್ಕೆ ಹೋಗ್ತಾಯಿದ್ದೀನಿ.